ಹಾಯ್ ಹೆಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಟೈಟಲಲ್ಲಿ ನೋಡಿದ್ದೀರಾ, ತಮ್ನೇಲಲ್ಲೂ ಸಹ ನೋಡಿದ್ದೀರಾ. ಇವತ್ತೊಂದು ಯುನೀಕ್ ಟ್ರೈನ್ ಜರ್ನಿ ಮಾಡ್ತಾಯಿದ್ದೀವಿ. ಟ್ರೈನು ಅದೇ, ರೂಟು ಅದೇ, ಬಟ್ ಆದರೆ ಹೊಸ ರೂಟಲ್ಲಿ ನಾವು ಇವಾಗ ಟ್ರಾವೆಲ್ ಮಾಡ್ತಾಯಿದ್ದೀವಿ. ರೂಟ್ ಡೈವರ್ಟೆಡ್ ಟ್ರೈನ್ ಜರ್ನಿ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ. ಅದಕ್ಕಿಂತ ಮುಂಚೆ ಸ್ಟೇಷನ್ನು ಏನು ಫೆಂಟಾಸ್ಟಿಕ್ಕಾಗಿ ಅಪ್ಗ್ರೇಡ್ ಮಾಡಿದ್ದಾರೆ ಗೊತ್ತಾ, ಅದನ್ನು ನೋಡ್ಕೊಂಬಂದ್ಬಿಡಿ. ಆದಮೇಲೆ ಈ ಒಂದು ಟ್ರೈನ್ನ ಅರೈವಲ್ ನೋಡ್ರು ಅಂತೆ. ಈ ಜಾಗನ ಬಂಗಾರಪೇಟೆ ಅವರು ಅಥವಾ ಬಂಗಾರಪೇಟೆಗೆ ಯಾರು ವಿಸಿಟ್ ಮಾಡಿದ್ದಾರೆ ಅವರಂತೂ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಹಳೆ ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ ಇತ್ತು ಕಣ್ರಿ ಇಲ್ಲಿ. ಬಂಗಾರಪೇಟೆ ಹಳೆ ರೈಲ್ವೆ ಸ್ಟೇಷನ್ನು, ಆ ಟಿಕೆಟ್ ಕೌಂಟರು ಎಲ್ಲ ಈ ಭಾಗದಲ್ಲಿತ್ತು. ಡೈರೆಕ್ಟಾಗಿ ಟಿಕೆಟ್ ತೊಗೊಂಡು ಈ ಕೌಂಟರಿಂದ ಹೀಗೆ FOB ಕಡೆಯಿಂದ ಹೋಗ್ಬೋದಾಗಿತ್ತು ಮುಂಚೆ. ಬಟ್ ಆದರೆ ಒಂದು ಬ್ರ್ಯಾಂಡ್ ನ್ಯೂ ಟರ್ಮಿನಲ್ನ ಮಾಡಿದ್ದಾರೆ ಬಂಗಾರಪೇಟೆನಲ್ಲಿ. ಬನ್ನಿ ತೋರಿಸ್ತೀನಿ ಆ ಒಂದು ಬ್ರ್ಯಾಂಡ್ ನ್ಯೂ ಟರ್ಮಿನಲ್ ಏನು ಸಖತ್ತಾಗಿ ಮಾಡಿದ್ದಾರೆ ಅಂತ. ದೂರದಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಅದೇ ಕಂಡ್ರಿ ಬಂಗಾರಪೇಟೆನ ಹೊಸ ಟಿಕೆಟ್ ಕೌಂಟರ್, ಹೊಸ ಟರ್ಮಿನಲ್ ಕಂಡ್ರಿ. ನೋಡಿ, ಹಳೆ ಟರ್ಮಿನಲ್ ಈ ಭಾಗದಲ್ಲಿತ್ತು, ಅದೇ ಹೊಸ ಟರ್ಮಿನಲ್ ನೋಡಿ. ಫೆಂಟ್ಯಾಸ್ಟಿಕ್ಕಾಗಿ ಮಾಡಿದ್ದಾರೆ. ಪುಟ್ಟದಾಗಿದೆ ಟರ್ಮಿನಲು, ಬಟ್ ಆದರೆ ಒಂದು ಒಳ್ಳೆ ಮಾಡ್ರನ್ ಆಗಿರುವಂಥ ಎಸ್ಥೆಟಿಕ್ಸ್ಗಳು ಕೊಟ್ಟಿದ್ದಾರೆ ನೋಡಿ. ಬಂಗಾರಪೇಟೆ ಜಂಕ್ಷನ್ ರೋಡ್ಸ್ ನೋಡಿ ಎಷ್ಟು ವೈಡಾಗಿ ಮಾಡಿದ್ದಾರೆ ಅಂತ. ಆಟೋ ಸ್ಟ್ಯಾಂಡ್ ಸಹ ನಿಮ್ಗೆ ಇಲ್ಲೇ ಸಿಗುತ್ತೆ. ಮತ್ತು ಒಂದು ಸ್ವಲ್ಪ ಈ ಕಡೆ ಬಂದರೆ ಬೈಕು ಪಾರ್ಕಿಂಗ್ ಸಹ ನಿಮಗೆ ಈ ಭಾಗದಲ್ಲಿ ನಿಮಗೆ ಸಿಗುತ್ತೆ. ಇದು ಒಂದು ಬೈಕ್ ಪಾರ್ಕಿಂಗು. ಅದೇ ಸ್ಟ್ರೀಟಾಗಿ ಊರೊಳಗಡೆ ಹೋದರೆ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇನ್ನೂ ಒಂದು ಬೈಕ್ ಪಾರ್ಕಿಂಗ್ ಸಹ ಅವೈಲೇಬಲ್ ಇದೆ ನೋಡಿ. ಎಂಟ್ರಾಗಿದ ತಕ್ಷಣ ಈ ಥರ ಇದೆ. ಸೊ ನೋಡಿ, ಈ ಭಾಗದಲ್ಲಿ ನಿಮಗೆ AVTM ಕೌಂಟರ್ ಸಹ ಇದೆ, ಮತ್ತು ಮಿಷಿನ್ ಸಹ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. AVTM ಮಿಷಿನ್ಸು ಅಂದರೆ ಟಿಕೆಟ್ ತೊಗೊಳ್ಳೋದು ಮಿಷಿನ್. ಓಕೆನಾ, ಇದು ಟಿಕೆಟ್ ತೊಗೊಳ್ಳೋಂಥ ಮಿಷಿನ್ಗಳು ಕೊಟ್ಟಿದ್ದಾರೆ. ಇದು 1, 2, 3, 4, 5 ಟಿಕೆಟ್ ಕೌಂಟರ್ಗಳು ನಿಮಗೆ ಕೊಟ್ಟಿದ್ದಾರೆ. ಅನ್ರಿಸರ್ವ್ಡು AVTMಗೆ ಈ 2 ಕೌಂಟರು, ಮತ್ತು ಇಲ್ಲಿ ರಿಸರ್ವ್ಡ್ ಕಮ್ ಅನ್ರಿಸರ್ವ್ಡ್ ಇಲ್ಲಿಯೂ ಸಹ 2 ಕೊಟ್ಟಿದ್ದಾರೆ. ಮತ್ತು ದಿವ್ಯಾಂಗರಿಗೂ ಸಹ ಒಂದು ಸೆಪ್ರೇಟ್ ಡೆಡಿಕೇಟೆಡ್ ಕೌಂಟರು ಕೊಟ್ಟಿದ್ದಾರೆ. ಫೆಂಟಾಸ್ಟಿಕ್ ಸ್ಪೇಸ್ ಇದೆ. ಮತ್ತು ಇಲ್ಲಿ ನೋಡಿ, ವಾಶ್ರೂಮ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಲೇಡೀಸ್ಗೆ ಸಪ್ರೇಟು, ಜೆಂಟ್ಸ್ಗೆ ಸಪ್ರೇಟ್ ವಾಶ್ರೂಮ್ ಸಹ ಕೊಟ್ಟಿದ್ದಾರೆ. ಅದ್ರ ಜೊತೆ ಬೇಬಿ ಕೇರ್ ರೂಮ್ ಸಹ ಇಲ್ಲಿ ನೋಡಿ. ಇನ್ನೊಂದು ಕ್ಲೋಸ್ ಆಗಿದೆ ಅಂತ ಏನಾದರೂ ನೀವು ಯೋಚನೆ ಮಾಡ್ತಿದ್ರೆ, ಕೌಂಟರ್ ಕ್ಲರ್ಕ್ ಇಲ್ಲೇ ಕೂತಿರ್ತಾರೆ ಮುಂದೆನೇ. ಅವ್ರ ಹತ್ರ ಕೇಳಿದರೆ ಅವರು ನಿಮಗೆ ಇದನ್ನು ಓಪನ್ ಮಾಡಿ ಕೊಡ್ತಾರೆ. ಪ್ಲೆಂಟಿ ಆಫ್ ಸ್ಪೇಸ್ ಇದೆ ನೋಡಿ ಕೂತ್ಕೊಳ್ಳೋಕ್ಕೆ. ಮತ್ತು ಚಾರ್ಜಿಂಗ್ ಸಾಕೆಟ್ಸ್ಗಳೆಲ್ಲ ಅವೈಲೇಬಲ್ ಇದೆ. ಹೀಗಿದೆ ನೋಡಿ ಬ್ರ್ಯಾಂಡ್ ನ್ಯೂ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ನ ಟರ್ಮಿನಲ್. ಒಂದು ನನಗೆ ಡಿಸಪಾಯಿಂಟಿಂಗ್ ಅನ್ನಿಸ್ತು, ಎಲಿವೇಟರ್ಸ್ ಇಲ್ಲ, ಅಂದರೆ ಎಸ್ಕಿಲೇಟರ್ ಸಹ ಅವೈಲೇಬಲ್ ಇಲ್ಲ. ಮತ್ತು ಅದ್ರ ಜೊತೆ ಲಿಫ್ಟು ಸಹ ಅವೈಲೇಬಲ್ ಇಲ್ಲ. ಮೇ ಬಿ ಇರ್ಬೋದೇನೋ, ಬಟ್ ನನ್ನ ಕಣ್ಗಂತೂ ಈ 2 ಸಹ ಬಿದ್ದಿಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ ಇಲ್ಲ ಅನಿಸುತ್ತೆ. ಸೊ ಮೆಟ್ಲು ಹತ್ಕೊಂಡೆ ನೀವು ಬರಬೇಕಾಗಿ ಬರುತ್ತೆ. ಒಂದು ಸ್ವಲ್ಪ ಜಾಸ್ತಿ ಹೈಟೇ ನೀವು ಹತ್ತಬೇಕಾಗಿ ಬರುತ್ತೆ. ಸೊ ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಅಂತ ಅನ್ನಿಸ್ತು. ಹೆಂಗೂ ನೀವು ಅಪ್ಗ್ರೇಡ್ ಮಾಡಿದ್ದೀರಾ, ಎಲಿವೇಟ್ರ್ ಸಹ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಪ್ಲಸ್ FOB ಇದೆಯಲ್ಲ, ಅಂದರೆ ಏನು ಮೆಟ್ಲು ಹತ್ತಿದ ತಕ್ಷಣ ನೀವು ಸ್ಪೇಸ್ ಇರುತ್ತೆ ನೋಡಿ, ಅದು ಸಹ ಸಖತ್ತಾಗಿದೆ ಕಣ್ರಿ. ಸೊ ಏನೂ ಕಂಜೆಷನ್ ಆಗೋಲ್ಲ ನಿಮಗೆ. ಯೂಶ್ವಲಾಗಿ ಈ ಟ್ರೈನ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಂಟ್ರ್ ಆಗ್ತಿದೆಯಲ್ಲ, ಈ ಕಡೆ ಎಂಟ್ರ್ ಆಗೋದಿಲ್ಲ. ಬಟ್ ಇನ್ಸ್ಟೆಡ್ ಈ ಟ್ರೈನು ಈ ಕಡೆ ಕಾಣಿಸ್ತಿದೆಯಲ್ಲ, ಬೋರ್ಡ್ ಕಾಣಿಸ್ತಿದೆಯಲ್ಲ, 2 ಬೋರ್ಡು ಆ ಸೈಡಲ್ಲಿ ಎಂಟ್ರ್ ಆಗುತ್ತೆ. ಬಟ್ ಆದರೆ ಇವತ್ತು ರೂಟ್ ಡೈವರ್ಟೆಡ್ ಇರೋ ಕಾರಣ ಟ್ರೈನು ಫುಲ್ಲು ಲೆಫ್ಟ್ ಸೈಡಲ್ಲಿ ಬರ್ತಿದೆ. All the passengers, please go to the platform number 6.
ಸೀರಿಯಸ್ಲಿ ಆಲ್ಮೋಸ್ಟು 30 ಸೆಕೆಂಡು ಪ್ಲಸ್ ಆ ಹಳೆ ಕ್ಲಿಪ್ಪು ಅದೊಂದು 30 ಸೆಕೆಂಡ್ 1 ನಿಮಿಷದಿಂದ ಅನೌನ್ಸ್ಮೆಂಟ್ ನಡೀತಾನೆ ಇದೆ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನನಗೆ ಏನೂ ಅರ್ಥ ಆಗಿಲ್ಲ ಕಣ್ರಿ ಅನೌನ್ಸ್ಮೆಂಟಲ್ಲಿ. ಅದು ಏನು ಹೇಳಿದ್ರೆ ಅಂತಲೂ ಗೊತ್ತಾಗಿಲ್ಲ. ಆಲ್ ಪ್ಯಾಸೆಂಜರ್ಸ್ ಮೂವ್ ಟು ಪ್ಲ್ಯಾಟ್ಫಾರ್ಮ್ ನಂಬರ್ 6 ಅಷ್ಟೇ ಮಾತ್ರ ಕರೆಕ್ಟಾಗಿ ಅರ್ಥ ಆಗ್ತಿದೆ. ಇನ್ನು ಅದಾದಮೇಲೆ ಆ ಅನೌನ್ಸ್ಮೆಂಟಲ್ಲಿ ಅದು ಏನು ಹೇಳ್ತಿದ್ದಾರೆ ಅಂತಲೂ ಸಹ ಗೊತ್ತಾಗ್ತಿಲ್ಲ. ಈ ಒಂದು ಚಿಕ್ಕ ಮಿಸ್ಕಮ್ಯುನಿಕೇಷನ್ ಅಥವಾ ಮಿಸ್ಟೇಕ್ಸ್ಗಳಿಂದನೇ ಒಂದು ದೊಡ್ಡ ಇಂಪ್ಯಾಕ್ಟ್ಸ್ಗಳಾಗುತ್ತೆ ಕಣ್ರಿ. ನಮಗಂತೂ ಗೊತ್ತು, ನಮ್ಮ ರೈಲ್ ಫ್ಯಾನ್ಸ್ಗಂತೂ ಗೊತ್ತು ಲೈಕ್ ಟ್ರೈನ್ ಡೈವರ್ಟ್ ಆಗಿದೆ, ಕೇರ್ ಫ್ರಮ್ ಕಡೆ ಹೋಗೋದಿಲ್ಲ ಅಂತ. ಬಟ್ ನಾರ್ಮಲ್ ಜನರಿಗೆ ಹೆಂಗೆ ಗೊತ್ತಾಗುತ್ತೆ ಹೇಳಿ ಈ ಟ್ರೈನ್ ಡೈವರ್ಟ್ ಆಗಿದೆ ಅಂದ್ಬಿಟ್ಟು ಅಲ್ವಾ? ಅವ್ರು ಹತ್ಕೊಂಡ್ಬಿಡ್ತಾರೆ. ಆಮೇಲೆ ತುಂಬ ದೂರ ಆದಮೇಲೆ ಕೇರ್ ಫ್ರಮ್ ಸ್ಟಾಪ್ ಕೊಟ್ಟಿಲ್ಲ ಅಂದರೆ ಯಲಹಂಕನಲ್ಲಿ ಸ್ಟಾಪ್ ಇದೆ. ಯಲಹಂಕಗೂ ಕೇರ್ ಫ್ರಮ್ಗೂ ಆಲ್ಮೋಸ್ಟ್ 12ರಿಂದ 15 ಕಿಲೋಮೀಟರ್ ಡಿಫ್ರೆನ್ಸ್ ಬರುತ್ತೆ. ಯಾರಾದರೂ ಹೈಯರ್ ಅಫಿಷಿಯಲ್ಸ್ ವೀಡಿಯೋ ನೋಡ್ತಿರಂತ ದಯವಿಟ್ಟು ಕಣ್ರಿ ಅನೌನ್ಸ್ಮೆಂಟ್ಸ್ ಏನು ಮಾಡ್ತಿದ್ದೀರೋ ಅದನ್ನು ಟ್ರೈ ಮಾಡಿ ಆಟೋಮೆಟಿಕ್ಕಾಗಿ ಮಾಡೋಕ್ಕೆ. ಇನ್ ಕೇಸ್ ನೀವು ಮ್ಯಾನ್ಯುಯಲಾಗಿ ಮಾಡ್ತಿದ್ರೆ ನೀಟಾಗಿ ಮೆತ್ತಿಗೆ ಎಕ್ಸ್ಪ್ಲೇನ್ ಮಾಡಿರಿ. ನೀಟಾಗಿ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡೋದು ಏನೂ ಅವಶ್ಯಕತೆ ಇಲ್ಲ. ಆರಾಮಾಗಿ ಹೇಳ್ರಿ, ಪ್ಯಾಸೆಂಜರ್ಸ್ಗೆ ಅಟ್ಲೀಸ್ಟ್ ಅರ್ಥ ಆಗುತ್ತೆ ಹಂಗೆ ಮಾಡೋದ್ರಿಂದ. ಇವಾಗ ಆಟೋಮೇಟೆಡ್ ಅನೌನ್ಸ್ಮೆಂಟ್ ಕೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ನಿಲ್ದಾಣದಿಂದ ಕೃಷ್ಣರಾಜಪುರಂ ಯಶವಂತಪುರ ಮಾರ್ಗವಾಗಿ ಎಸ್ಎಸ್ಎಸ್ ಹುಬ್ಬಳ್ಳಿ ನಿಲ್ದಾಣಕ್ಕೆ ಹೋಗುವ ಸೆವೆನ್ ಸೆಂಟ್ರಲ್ ಹುಬ್ಬಳ್ಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 6ನೇ ಪ್ಲಾಟ್ಫಾರ್ಮ್ ಎ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲಿಸಿದೆ. ನೋಡಿ, ಈ ಅನೌನ್ಸ್ಮೆಂಟ್ ಹೆಂಗಿತ್ತು ಅಥವಾ ಮ್ಯಾನ್ಯುಯಲಾಗಿ ಅನೌನ್ಸ್ ಮಾಡಿದ್ರಲ್ಲ ಅದು ಹೆಂಗಿತ್ತು ಅಂತ ನಿಮಗೆ ಬಿಟ್ಟಿದ್ದೀನಿ. ಓಕೆನಾ? ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವುದು ಚೆನ್ನಾಗಿತ್ತು ಮತ್ತು ಯಾವುದು ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ. ನೋಡಿ, ಎಲ್ಲರೂ ಕೇಳುತ್ತಿದ್ದಾರೆ, ಟ್ರೈನ್ ಮ್ಯಾನೇಜರ್ ಹತ್ರ ಎಲ್ಲರೂ ಕೇಳುತ್ತಿದ್ದಾರೆ ಈ ಟ್ರೈನ್ ಹಿಂಗೆ ಹೋಗುತ್ತಾ ಹಂಗೆ ಹೋಗ್ತಿದೆಯಾ ಅಂತ. ನೋಡಿ, ಇದೆ ನಾನು ಹೇಳಿದ್ದೆ, ಚಿಕ್ಕ ಮಿಸ್ಟೇಕ್ಸು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ. ನೋಡಿ, ಪ್ಲಸ್ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ನಾನು ರಿಸರ್ವೇಷನ್ ಮಾಡ್ಕೊಂಡಿದ್ದೀನಿ. ಓಕೆನಾ? ನನಗೆ ಈ ಥರ ಮೆಸೇಜ್ ಬರುತ್ತೆ, ಓಕೆನಾ, ಡೈವರ್ಟೆಡ್ ಆ್ಯಂಡ್ ವಿಲ್ ನಾಟ್ ಟಚ್ KGM ಸ್ಟೇಷನ್. ನನಗೆ ಗೊತ್ತು ಈ ಸ್ಟೇಷನ್ನಲ್ಲಿ ಈ ಟ್ರೈನು ಸ್ಟಾಪ್ ಮಾಡೋದಿಲ್ಲ ಅಂತ. ಇದು ರಿಸರ್ವೇಷನ್ ಪ್ಯಾಸೆಂಜರ್ಸ್ಗೆ ಓಕೆ, ಅಟ್ಲೀಸ್ಟ್ 100 ಜನ ಬುಕ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಅಂದರೆ ಒಂದು 50 ಜನಕ್ಕಾದರೂ ಗೊತ್ತಾಗುತ್ತೆ ಈ ಥರ ರೂಟ್ ಡೈವರ್ಟ್ ಆಗಿರೋಗಿದೆ ಅಂತ. ಅದೇ ಜನರಲ್ ಪ್ಯಾಸೆಂಜರ್ಸ್ಗೆ ಅವ್ರು ಯಾವ ಮೆಸೇಜ್ ಕಳಿಸ್ತಾರೆ ಅಲ್ವಾ? ಈ ಟ್ರೈನಲ್ಲಿ ಯಾರು ಬೆಂಗಳೂರಿಗೆ ಹೋಗ್ಬೇಕಂತ ಅಂದ್ಕೊಳ್ತಿದ್ರು ಎಲ್ಲರೂ ಸಹ ಡಿವೋಟ್ ಮಾಡಿಸಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಸಹ ಡಿವೋಟ್ ಮಾಡಿಸಿದ್ದಾರೆ. ಇವಾಗ ನನಗೆ ಭಯ ಆಗ್ತಿದೆ, ಎಲ್ಲರೂ ನಮ್ಮ ಟ್ರೈನಿಗೆ ಡೈವರ್ಟ್ ಮಾಡಿಸ್ತಿದ್ದಾರೆ. ಈ ಟ್ರೈನ್ ಬೇಡ, SMT ಟ್ರೈನ್ ಬರ್ತಿದೆ, ತಿರುಪತಿ ಟ್ರೈನ್ ಬರ್ತಿದೆ, ಅದರಲ್ಲಿ ಹತ್ಕೊಳ್ಳಿ ಅಂದ್ಬಿಟ್ಟು ಎಲ್ಲರೂ ನಮ್ಮ ಟ್ರೈನಿಗೆ ಡೈವರ್ಟ್ ಮಾಡಿಸ್ತಿದ್ದಾರೆ. ನನಗೆ ಜಾಗ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ರೆಕಾರ್ಡ್ ಮಾಡೋಕ್ಕೆ. ಬಟ್ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್, ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಷ್ಟೇ. ಜಾಗ ಸಿಕ್ತು ಅಂದರೆ ನಿಮಗೆ ಫುಲ್ ಫ್ಲೆಜ್ಡಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಇಂಪಾರ್ಟೆಂಟ್ ಸ್ಟೇಷನ್ಗಳು ಯಾವ್ದು ನಾವು ಪಾಸ್ ಥ್ರೂ ಮಾಡ್ಕೊಂಡು ಹೋಗ್ತೀವೋ ಅದರದ್ದೆಲ್ಲ ನಿಮಗೆ ವೀಡಿಯೋಸ್ ಅದರದ್ದೆಲ್ಲ ಕ್ಲಿಪ್ಪಿಂಗ್ಸ್ ನಿಮಗೆ ಬರುತ್ತೆ. ಫಸ್ಟು ಅದಕ್ಕಿಂತ ಮುಂಚೆ ನಾನು ಸ್ನ್ಯಾಕ್ಸ್ ಐಟಮ್ಸ್ಗಳು ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಆ ರೂಟಲ್ಲಿ ಏನೂ ಸಿಗೋದಿಲ್ಲ, ಲಿಟ್ರಲ್ಲಿ ವಾಟರ್ ಬಾಟಲ್ ಸಹ ಸಿಗೋದಿಲ್ಲ ಆ ರೂಟಲ್ಲಿ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 6 ಪ್ಲಾಟ್ಫಾರ್ಮ್ ಸ್ವಲ್ಪ ಸಮಯಕ್ಕೆ ಬಯಸಿದೆ. ಬೆಂಗಳೂರಿನ ಬಸ್ಸೇರಿಗೆ ಬಂಗಾರಪೇಟ್, ಕೋಲಾರ, ಯಲಹಂಕ, ಸೂರತ್ಗೆ ಹೋಗಬೇಕು. ಧನ್ಯವಾದ. ನೋಡಿ, ಇದಂತೂ ಫ್ಯಾಂಟಾಸ್ಟಿಕ್ ಕಂಟ್ರಿ. ನೋಡಿ, ರೂಟ್ ಡೈವರ್ಟೆಡ್ ಆಗಿದೆ, ಬಟ್ ಆದ್ರೂ ಸಹ ಕೇಟ್ರಿಂಗ್ ಅವ್ರು ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ದಟ್ ಪ್ಯಾಸೆಂಜರ್ಸ್ಗೆ ಆ ಕಡೆ ನಿಮ್ಗೆ ಏನೂ ಸಿಗೋಲ್ಲ ಅಂತ ಅವ್ರಿಗೂ ಸಹ ಗೊತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ರೆಡಿ ಮಾಡ್ಕೊತಿದ್ದಾರೆ. ವಾಟರ್ ಬಾಟಲ್ಸ್ ರೆಡಿ ಇದೆ, ಟೀ ಕಾಫಿ ಸಹ ರೆಡಿ ಇದೆ, ಸಮೋಸ ರೆಡಿ ಇದೆ. ಆ ಕಡೆ ಏನೋ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಬಟ್ ಆದರೆ ಮೋಸ್ಟ್ ಪ್ರಾಬ್ಲಿ ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ ಅಂಥದ್ದೇನೋ ಇರುತ್ತೆ, ಅದು ಸಹ ರೆಡಿ ಇದೆ. ಓವರಾಲಾಗೆ ಗುಡ್ ಜಾಬ್ ಕಂಟ್ರಿ ಈ ಒಂದು ಕ್ಯಾಟ್ರಿಂಗ್ ಸ್ಟಾಫ್ಸ್ಗೆ.
ಯೂಶ್ವಲಾಗೆ ನಮ್ಮ ಟ್ರೈನ್ ಬೆಂಗಳೂರಿಗೆ ಏನಾದ್ರು ಹೋಗಬೇಕಂದ್ರೆ ಅಥವಾ ಯಾವುದೇ ಟ್ರೈನ್ ಬೆಂಗಳೂರು ಕಡೆಗೆ ವೈಟ್ ಫೀಲ್ಡು, ಕೃಷ್ಣಾಜಪುರಮು ಅಥವಾ ಯಶವಂತಪುರ ಆಗಲಿ, SBC ಅಂದರೆ KSR ಬೆಂಗಳೂರು ಆಗಲಿ ಎಲ್ಲನೂ ಪ್ಲ್ಯಾಟ್ಫಾರ್ಮ್ ನಂಬರ್ 4, ಪ್ಲ್ಯಾಟ್ಫಾರ್ಮ್ ನಂಬರ್ 3 ಕಡೆಯಿಂದ ಹೊರಡುತ್ತೆ. ಬಟ್ ಇವತ್ತು ನಮ್ಮ ಟ್ರೈನ್ ಡೈವರ್ಟ್ ಆಗಿರೋ ಕಾರಣ ಪ್ಲ್ಯಾಟ್ಫಾರ್ಮ್ 6ಇಂದ ಕೋಲಾರ, ಶ್ರೀನಿವಾಸಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಯಲಹಂಕ, ಅಲ್ಲಿಂದ ಚನ್ನಸಂದ್ರ, ಬೈಯಪ್ಪನಹಳ್ಳಿ ಮುಖಾಂತರ SMBT ರೀಚ್ ಆಗುತ್ತೆ. ಇಲ್ಲಿಂದ ಕೃಷ್ಣಾಜಪುರಮು ಸರಿಸುಮಾರು 70 ಕಿಲೋಮೀಟ್ರ್ ಬರುತ್ತೆ, 70 ಕಿಲೋಮೀಟರ್ಸ್ ಬರುತ್ತೆ ಇಲ್ಲಿಂದ ಕೃಷ್ಣಾಜಪುರಮು ಅಪ್ರಾಕ್ಸಾಗಿ ಹೇಳ್ತಿರೋದು. ಅದೇ ಈ ರೂಟ್ ಕಡೆಯಿಂದ ಕೃಷ್ಣಾಜಪುರಮ್ಗೆ ಹೋದರೆ ಆಲ್ಮೋಸ್ಟ್ 160 ಕಿಲೋಮೀಟರ್ಸ್ ಬರುತ್ತೆ. ಓಹೋ ಶಿಲ್ಲ. ವಿಜಯವಾಡ ಮ್ಯಾಪ್ 4222313. ಹೊರಟಿದ್ದೀವಿ ನೋಡಿ, ಬಂಗಾರಪೇಟೆಯಿಂದ ಒಂದು ರೂಟ್ ಡೈವರ್ಟೆಡ್ ರೂಟಲ್ಲಿ ಇವಾಗ ಹೊರಟಿದ್ದೀವಿ. 8:05ಕ್ಕೆ ಹೊರಟಿದ್ದೀವಿ ನೋಡಿ ಬಂಗಾರಪೇಟೆಯಿಂದ. 7:25ಕ್ಕೆ ಬರುತ್ತೆ. 7:27ಕ್ಕೆ ಹೊರಡುತ್ತೆ. ಅಲ್ಲೊಂದು ಟ್ರೈನ್ ನಿಂತಿದೆಯಲ್ಲ, ಅದೇ ನಾರ್ಮಲ್ ರೂಟು, ಕೃಷ್ಣಾಜಪುರಂ ಕಡೆಯಿಂದ ಬರ್ತಿರೋದು, ವೈಟ್ ಫೀಲ್ಡ್ ಕಡೆಯಿಂದ ಬರ್ತಿರೋ ರೂಟು. ಬಟ್ ಆದರೆ ನಾವು ಇವಾಗ ಡೈವರ್ಟೆಡ್ ರೂಟಲ್ಲಿ ಹೊರಟಿದ್ದೀವಿ. ಸರಿಸುಮಾರು 150 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ. ಎಕ್ಸ್ಟ್ರಾ 150 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ ಬಂಗಾರಪೇಟೆಯಿಂದ ಯಲಹಂಕವರೆಗೂ. ಹಿಂಗೆ ನಮ್ಮನ್ನು ಕಂಟ್ರೋಲಿಂಗ್ ಮಾಡ್ತಾರೆ, ಹಿಂಗೆ ಅಗ್ರೆಸಿವ್ ಆಗಿ ಲೀಡ್ ಮಾಡ್ತಾರೋ. ನಮ್ಮ ಮುಂದೆ ಬೇರೆ ಚೆನ್ನೈ ಹುಬ್ಳಿ ವೀಕ್ಲಿ ಎಕ್ಸ್ಪ್ರೆಸ್ ಸಹ ಹೋಗ್ತಿದೆ, ಜಸ್ಟ್ ಕೋಲಾರಕ್ಕೆ ರೀಚ್ ಆಗಿದೆ. ಸಿಂಗಲ್ ಲೈನ್ ಸೆಕ್ಷನ್ನು, ಕಂಪ್ಲೀಟ್ ಮ್ಯಾನ್ಯುಯಲ್ ಬ್ಲಾಕ್ ಇರೋ ಸೆಕ್ಷನ್ ಇದು. ಸೊ ಆಟೋಮೆಟಿಕ್ ಸೆಕ್ಷನ್ ಬೇರೆ ಅಲ್ಲ ಇದು. ಸ್ಪೀಡ್ ರಿಸ್ಟ್ರಿಕ್ಷನ್ಸ್ ಇಲ್ಲಿಂದ ಕೋಲಾರ ತನಕ 70 ಕಿಲೋಮೀಟರ್ಸ್ ಇದೆಯಲ್ಲ, ಆ ಸೆಕ್ಷನ್ ಅಂತೂ ಕಂಪ್ಲೀಟ್ ಸ್ಪೀಡ್ ರಿಸ್ಟ್ರಿಕ್ಷನ್ ಇದೆ. 45-50 ಏನೋ ಅನ್ಸುತ್ತೆ, ಇಲ್ಲ ಅದೂ ನಾನು ಜಾಸ್ತಿ ಹೇಳ್ತಿದ್ದೀನೇನೋ. ಆ ಸ್ಪೀಡ್ ರಿಸ್ಟ್ರಿಕ್ಷನ್ ಇದೆ. ಆದಮೇಲೆ ಪರವಾಗಿಲ್ಲ, ಹೋಗ್ಬೋದು, 100 ತನಕ ಹೋಗ್ಬೋದು ಆ ಸೆಕ್ಷನಲ್ಲಿ. ನೋಡ್ಬೇಕು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಗೊತ್ತಿಲ್ಲ. ಬನ್ನಿ, ಒಂದು ಎಕ್ಸೈಟಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಟ್ರೈನ್ ಮಾತ್ರ ಅಲ್ಲ, ಒಳ್ಳೊಳ್ಳೆ ಟ್ರೈನ್ಸ್ಗಳನ್ನು ಸಹ ಡೈವರ್ಟ್ ಮಾಡಿದ್ದಾರೆ. ಶತಾಬ್ದಿ ಎಕ್ಸ್ಪ್ರೆಸ್ ಆಗಲಿ, ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಲಿ, ಆಮೇಲೆ ಲಾಲ್ಬಾಗ್ ಎಕ್ಸ್ಪ್ರೆಸ್ ಆಗಲಿ, ಎಲ್ಲ ಟ್ರೈನ್ಸ್ ಸಹ ಡೈವರ್ಟ್ ಮಾಡಿದ್ದಾರೆ. ಒಂದೇ ಒಂದು ಬಚಾವಾಗಿದೆ. ಯಾವ್ದು ಗೊತ್ತಾ? ಚೆನ್ನೈ ಸೆಂಟ್ರಲ್ ಅಶೋಕಪುರಂ ಇಂಟರ್ಸಿಟಿ ಒಂದೇ ಒಂದು ಬಚಾವಾಯಿತು. ಅದಾದ್ಮೇಲಿಂದ ಯಾವ್ಯಾವ ಟ್ರೈನ್ಸ್ ಎಲ್ಲ KRPುರಂ ಕಡೆ ಹೋಗುತ್ತೋ ಎಲ್ಲನೂ ಡೈವರ್ಟ್ ಆಗಿದೆ. ನಮ್ಮ ಹಿಂದೆ ಶತಾಬ್ದಿ ಎಕ್ಸ್ಪ್ರೆಸ್ ಸಹ ಬರ್ತಿದೆ, ಅದು ಇದೇ ರೂಟಲ್ಲಿ ಹೋಗುತ್ತೆ. ವಂದೇ ಭಾರತ್ ಎಕ್ಸ್ಪ್ರೆಸ್ ಸಹ ಬರ್ತಿದೆ, ಅದು ಸಹ ಇದೇ ರೂಟಲ್ಲಿ ಹೋಗುತ್ತೆ. ಎರಡೂ ನಮಗೆ ತುಂಬ ಆಸೆ ಇತ್ತು. ನಾನು 2 ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಹೆಂಗೆ ಗೊತ್ತಾಗ್ತು. ಬಟ್ ಆ 2 ಟ್ರೈನಲ್ಲೂ ಸಹ ವೀಕೆಂಡಲ್ಲಿ ಟಿಕೆಟ್ ಎಲ್ಲ ಮುಂಚೆನೇ ಹಂಗಾಗೋಗ್ತಾ 2 ಟ್ರೈನಿಗೆ ಸಹ. 2 ಟ್ರೈ ಮಾಡಿದೆ, 2 ಸಹ ಟಿಕೆಟ್ ಸಿಕ್ಕಿಲ್ಲ ನನಗೆ. ವಂದೇ ಭಾರತ್ ಟಿಕೆಟು ವೇಟಿಂಗಲ್ಲಿ ಸಿಗಾಕೊಂತು, ಶತಾಬ್ದಿ ಟಿಕೆಟು ಸಹ ವೇಟಿಂಗಲ್ಲಿ ಸಿಗಾಕೊಂತು. TT ಹತ್ರ ಹೋಗಿ ಮಾತಾಡೋಣ ಅಂತಲೇ ಫಸ್ಟ್ ಪ್ಲ್ಯಾನ್ ಇತ್ತು. ಬಟ್ ಆದರೆ ಸುಮ್ಮನೆ ಎಕ್ಸ್ಟ್ರಾ ಹಾಕ್ತಾರೆ. ನಾರ್ಮಲ್
ನಾರ್ಮಲ್ ಟ್ರೈನಲ್ಲ ಎಕ್ಸ್ಟ್ರಾ ಪಾಯಿಂಟ್ಸ್ ಮಾಡ್ತಾರೆ ಶತಾಬ್ದಿ ಮತ್ತು ಒಂದೇ ಬರೋದಲ್ಲಾದರೆ ಅದಕ್ಕೆ ಬೇಡ ಬಿಡು ನೆಕ್ಸ್ಟ್ ಟೈಮ್ ಯಾವಾಗ ಮಾಡೋಣ ಅಂದ್ಬಿಟ್ಟು ಈ ಟ್ರೈನಲ್ಲಿ ಶೂಟ್ ಮಾಡಿಕೊಂಡೆ. ಲಕ್ಕಿಲಿ ಕರೆಂಟ್ ಅವೈಲಬಿಲಿಟಿ ಟಿಕೆಟ್ಸ್ ಓಪನ್ ಆಯಿತು, ಮಾಡಿಕೊಂಡು ಈ ಜರ್ನಿಗೆ ಬಂದದಾಯಿತು. ಫಸ್ಟ್ ಟೈಮ್ ಚಿಕ್ಕಬಳ್ಳಾಪುರ ಕಡೆಗೆ ಶತಾಬ್ದಿ ಎಕ್ಸ್ಪ್ರೆಸ್ಸು ಮತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಬರ್ತಿದೆ.
ಒಂದಂತೂ ನಮ್ಗೆ ಇಟ್ಬಿಡಿ, ನಮ್ಮ ಟ್ರೈನು ಡೈವರ್ಟ್ ಆಗಿದೆಯಲ್ಲ, ನೀವೇ ನೋಡಿದ್ರೆ ನಮ್ಮ ಟ್ರೈನ್ ಡೈವರ್ಟ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಟ್ರೈನ್ ಏನಾದರೂ ಡೈವರ್ಟ್ ಆಗಿದೆ, ದಯವಿಟ್ಟು ನೀರು ಬಾಟ್ಲು, ಬಿಸ್ಕೆಟ್ಸು, ಚಿಪ್ಸ್ಗಳನ್ನ ತೊಗೊಂಡು ಹೊರಡಿ. ಯಾಕಂದರೆ ಏನೂ ಅವೈಲೇಬಲ್ ಇಲ್ಲ. ನಿಮಗೆ ಬಂಗಾರಪೇಟೆನಲ್ಲಿ ತೋರಿಸಿದೆ ಒಂದಷ್ಟು ವೆಂಡರ್ಸು, ಸಫಿಷಿಯೆಂಟ್ ಅಲ್ಲ, ಬಟ್ ಆದರೂ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಫುಡ್ನೆಲ್ಲ ಬೋರ್ಡಿಂಗ್ ಮಾಡಿಕೊಂಡ್ರು. ಬಟ್ ಆದರೆ ಆಬ್ವಿಯಸ್ಲಿ ಒಂದು ಕೋಚ್ ಅಷ್ಟೊತ್ತಿಗೆ ಮುಗ್ದೋಗಿರಲ್ಲ ಅದು. ಈಗ ಈ ಥರದ್ದು ಏನೂ ಆಗಬಾರ್ದು ಅಂದರೆ, ಟ್ರೈನ್ ಡೈವರ್ಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಸ್ವಲ್ಪ ಜಾಸ್ತಿನೇ ಕ್ಯಾರಿ ಮಾಡಿ, ಎಕ್ಸ್ಟ್ರಾನೇ ಸ್ವಲ್ಪ ಐಟಮ್ಸ್ಗಳನ್ನೆಲ್ಲ ತೊಗೊಳ್ಳಿ. ಸೊ ದ್ಯಾಟ್ ಎಂಟೈರ್ ರೂಟಲ್ಲಿ ನೀವು ಹಸ್ಕೊಂಡಿರೋದು ಹಸ್ಕೊಂಡಿರೋದು ಬೇಕಾಗಿರೋದಿಲ್ಲ. ಇದನ್ನು ಒಂದು ನ್ಯಾಪ್ ಇಟ್ಕೊಳ್ಳಿ. ಇಂಥ ಪಾಪ್ಯುಲರ್ ರೂಟ್ ಆದ್ರೂ ಸಹ ಪರವಾಗಿಲ್ಲ, ವಾಟರ್ ಬಾಟ್ಲು ಒಂದಷ್ಟು ಎಕ್ಸ್ಟ್ರಾ ಬಿಸ್ಕೆಟ್ಗಳನ್ನ ಕ್ಯಾರಿ ಮಾಡಿ. ಸರಿ ಸುಮಾರು 145-150 ಕಿಲೋಮೀಟರ್ ಬಂಗಾರಪೇಟೆಯಿಂದ ಎಕ್ಸ್ಟ್ರಾ ಪ್ರಯಾಣಿಸಿದ ಮೇಲೆ ನಮ್ಮ ಒಂದು ಅನ್ಸ್ಕೆಡ್ಯೂಲ್ ನಿಲ್ಗಡಾದಂತಹ ಯಲಹಂಕಕ್ಕೆ ಬಂದಿದ್ದೀವಿ. 10:30ಗೆ ಎಂಟ್ರಾಗಿದ್ದೀವಿ. ಯೂಶ್ವಲ್ ಟೈಮ್ SMT ರೀಚ್ ಆಗೋಕ್ಕೆ ಯೋಚನೆ ಮಾಡಿದ್ರೆ 8:55 ಅಷ್ಟೊತ್ತಿಗೆ SMT ರೀಚ್ ಆಗಬೇಕಾಯಿತು. ಬಟ್ ಆದರೆ 10:30 ಇನ್ನೂ ನಾವು ಯಲಹಂಕನಲ್ಲಿ ಇದ್ದೀವಿ. ಸೊ ಇಲ್ಲಿಂದ ಅಗೇನ್ ಡಿಪೆಂಡಬಲ್ ಎಷ್ಟೊತ್ತಾಗುತ್ತೆ ಅದು ಸಹ ಗೊತ್ತಿಲ್ಲ. ಡೈವರ್ಟೆಡ್ ಟ್ರೈನು, ಸೊ ಹೇಳೋಕ್ಕಾಗಲ್ಲ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದು ಏನೂ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಎಷ್ಟೊಂದು ಪ್ಯಾಸೆಂಜರ್ಸ್ ಇಲ್ಲೇ ಇಳ್ಕೊಂಡು ವಾಪಸ್ ಹೋಗ್ತಿದ್ದಾರೆ. ಯಾರು SMTಗೆ ಹೋಗಿ SMTಯಿಂದ ಯಲಹಂಕಕ್ಕೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರು ಅವ್ರಿಗಂತೂ ಒಳ್ಳೆ ಬೋನಸ್ ಕಂಡ್ರಿ ಇದಂತೂ. ಟ್ರೈನ್ ಡೈರೆಕ್ಟಾಗಿ ಯಲಹಂಕಗೆ ತೊಗೊಂಬಂದು ನಿಲ್ಲಿಸ್ತು ಅವ್ರನ್ನ. ವಾಟರ್ ಬಾಟ್ಲ್ ಸಹ ಟ್ರೈನಲ್ಲಿ ಅವೈಲೇಬಲ್ ಇಲ್ಲ. ಪ್ರತಿಯೊಬ್ಬರು ಇಳಿದ ತಕ್ಷಣ ಫಸ್ಟ್ ಕಲೆಕ್ಟ್ ಮಾಡ್ತಿರೋದೆ ವಾಟರ್ ಬಾಟ್ಲ್ಗಳು ಮತ್ತು ಜ್ಯೂಸ್ ಐಟಮ್ಸ್ಗಳು. ಇಲ್ಲಿಯೂ ಸಹ ನೋಡಿ. ಸೊ ಇದಕ್ಕೆ ನಾನು ಹೇಳಿದ್ದು ನಿಮಗೆ, ಇನ್ ಕೇಸ್ ನಿಮ್ಮ ಟ್ರೈನ್ ಏನಾದರೂ ಡೈವರ್ಟೆಡ್ ಆಯಿತು ಅಂತ ಗೊತ್ತಾಗಿದ ತಕ್ಷಣ ದಯವಿಟ್ಟು ಕಣ್ರಿ ಎಕ್ಸ್ಟ್ರಾ ಫುಡ್ ಐಟಮ್ಸು, ವಾಟರ್ ಬಾಟ್ಲನ್ನೆಲ್ಲ ಕ್ಯಾರಿ ಮಾಡಿ. ಯಾಕಂದರೆ ಹೇಳೋಕ್ಕಾಗಲ್ಲ ರೂಟ್ಗಳು ಹೆಂಗಿರುತ್ತೆ ಅಂತ. ಕೆಲವು ಒಳ್ಳೊಳ್ಳೆ ರೂಟ್ಗಳಂದರೆ ವೆಂಡರ್ಸ್ಗಳು ಬರ್ತಿರ್ತಾರೆ, ಬಟ್ ಈ ಥರ ರೂಟ್ ಅಂದರೆ ವೆಂಡರ್ಸ್ ಇರಲಿ, ಅಟ್ಲೀಸ್ಟ್ ಒಂದು ಅಂಗಡಿ ಆದರೂ ಬಂದರೆ ಅದೇ ಹೆಚ್ಕೊಂಡ್ರೆ. ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್. ಆದಷ್ಟು ಬೇಗ ಹೊಸ ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.